ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಕಡಲೆಕಾಯಿ ಬೀಜದ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಡಲೆ ಬೀಜ, ಬೆಲ್ಲ ಮತ್ತು ಎಳ್ಳು. ಈ ಮೂರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಫಸ್ಟ್ ಕಡಲೆ ಬೀಜಕ್ಕೆ ಬಂದರೆ ಇದರಲ್ಲಿ 25-30% ಹೈ ಪ್ರೋಟೀನ್ ಇರುತ್ತೆ, ಮೋನೋಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ, ಫೈಬರ್ಸ್ ಇರುತ್ತೆ, ಮೆಗ್ನೀಷಿಯಮ್ಮು, ಫಾಸ್ಫರಸ್ಸು ಮತ್ತು ವಿಟಮಿನ್ ಇ ಆ್ಯಂಡ್ ನಿಯಾಸಿನ್ ಇರುತ್ತೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಡಲೆ ಬೀಜ ಹಾರ್ಟ್ ಅಟ್ಯಾಕ್ ಕಮ್ಮಿ ಮಾಡುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಇನ್ನು ಬೆಲ್ಲಕ್ಕೆ ಬಂದರೆ ಇದು ಡೈಜೆಷನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತು ಇದರಲ್ಲಿ ಎಸೆನ್ಷಿಯಲ್ ಮಿನರಲ್ಸ್ ಆದಂಥ ಐರನ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಡಿಆಕ್ಸಿಫೈಯರ್ ಆಗಿ ಯೂಸ್ ಮಾಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ, ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ಸ್ಕಿನ್ನು ಗ್ಲೋ ಬರುತ್ತೆ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ. ಮತ್ತು ಇನ್ನು ಎಳ್ಳಿಗೆ ಬಂದರೆ ಅದರಲ್ಲಿ ವಿಟಮಿನ್ B6, ವಿಟಮಿನ್ ಇ, ಥಯಾಮಿನ್, ನಿಯಾಸಿನ್ ಮತ್ತು ವಿಟಮಿನ್ ಇ ಆ್ಯಂಡ್ ಆಯಿಲ್ ಕಂಟೆಂಟ್ ತುಂಬಾ ಇರುತ್ತೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಕಂಟೆಂಟ್ ಕೂಡ ಇರುತ್ತೆ. ಇದು ಬೋನ್ ಹೆಲ್ತ್ಗೆ ತುಂಬಾ ಏನು ಬೆನಿಫಿಷಿಯಲ್ ಅಂತ ತುಂಬಾ ಹೇಳ್ಬೋದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಯೂಶ್ವಲಿ ನಾವು ಮಕ್ಕಳಿಗೆ 12-15 ಕಡಲೆ ಬೀಜ ಕೊಡಬೇಕು ಅಂತ ಹೇಳ್ತಾರೆ ಮತ್ತು ಸ್ವಲ್ಪ ಬೆಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ರೆಗ್ಯುಲರ್ ಆಗಿ ಮಕ್ಕಳು ಹಂಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಮಾಡಿಕೊಂಡು ಡೈಲಿ ಒಂದೊಂದು ಉಂಡೆ 2 ಉಂಡೆನ ಸ್ನ್ಯಾಕ್ಸ್ ಆಗಿ ಕೊಡ್ತಾ ಬಂದರೆ ಅವು ತುಂಬ ಖುಷಿಯಾಗಿ ತಿಂತವೆ. ಅಂಥ ಟೈಮಲ್ಲಿ ನಾವು ಇದನ್ನು ಮಾಡಿಕೊಂಡು ಅದ್ರ ಜೊತೆಗೆ ನಾವು ಇದನ್ನು 10-15 ಡೇಸ್ ಮನೇಲಿ ಇಟ್ಕೊಂಡು ಕೊಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ತವಾನ ಇಟ್ಕೊಳ್ಳಿ ಅಥವಾ ಒಂದು ಬಾಣಲಿನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಅದ್ರ ಮೇಲೆ ಕಡಲೆ ಬೀಜನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಕಡಲೆ ಬೀಜನ ಉರಿಬೇಡಿ, ಮೇಲ್ಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಏನು ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ರೋಸ್ಟ್ ಮಾಡ್ತಾ ಬನ್ನಿ. ಆಮೇಲೆ ಕೆಲವೊಬ್ಬರು ಏನು ಮಾಡ್ತಾರೆ, ಇದು ರೋಸ್ಟ್ ಮಾಡಾದಮೇಲೆ ಸಿಪ್ಪೆನ ತೆಗೆದುಬಿಡ್ತಾರೆ. ಬಟ್ ನಾನು ಇದರಲ್ಲಿ ಸಿಪ್ಪೆ ರಿಮೂವ್ ಮಾಡಿಲ್ಲ, ವಿತ್ ಸಿಪ್ಪೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಸಿಪ್ಪೆನಲ್ಲೇ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು. ಸೊ ಅದಕ್ಕೆ ಇದನ್ನು ರೋಸ್ಟ್ ಆದಮೇಲೆ ಒಂದು 2-3 ಮಿನಿಟ್ಸ್ ಅದು ಫೈನಲಿ ರೋಸ್ಟ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಪಟ ಅಂತ ಸೌಂಡ್ ಬರುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ ಕಡಲೆ ಬೀಜ. ಅಲ್ಲಿವರೆಗೆ ನೀವು ಸ್ವಲ್ಪ ಕಮ್ಮಿ ಉರಿನಲ್ಲಿ ರೋಸ್ಟ್ ಮಾಡಿ ಸ್ವಲ್ಪ ಆಮೇಲೆ ಕೂಲ್ ಆಗಕ್ಕೆ ಬಿಡಿ. ಒಂದು 5 ಮಿನಿಟ್ಸ್ ಕೂಲ್ ಆದಮೇಲೆ ಅದು ಗ್ರೈಂಡ್ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡಿ ಆಮೇಲೆ ಅದನ್ನು ಬಿಸಿಯಾಗಿರಾಗಲೇ ಒಂದು